ನೋಡಿ, ನೆಹರು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ಆದರೂ ಇಲ್ಲಿ ಓಂ ಶಕ್ತಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಓಂ ಶಕ್ತಿ ದೇವಸ್ಥಾನ ರಸ್ತೆ ತೋರಿಸ್ತೀವಿ ಬನ್ನಿ. ಇದು ನೋಡಿ, ಇದು ಓಂ ಶಕ್ತಿ ದೇವಸ್ಥಾನ ರಸ್ತೆ. ಇದು ಇಲ್ಲವರೆಗೂ ಇದೊಂದೇ ರಸ್ತೆ ಇಲ್ಲಿ ಓಡಾಡಕ್ಕೆ ನಮ್ಗೆ ಅನುಕೂಲ ಇರೋದು. ನೋಡಿ, ಗಾಡಿಗಳು ಹೋಗ್ತಾ ಇದೆ. ಇದು 80 ಅಡಿ ರಸ್ತೆ. ಅಂದ್ರೆ ಬಾನಸವಾಡಿ ಮತ್ತೆ ಕಲ್ಯಾಣ ನಗರ ಈ ಕಡೆ ನೆಹರು ರಸ್ತೆಗೆ ಸಂಪರ್ಕ. ಇದು ಇಲ್ಲಿ ಸಿಗ್ನಲ್ ಇದೆ. ಈಗಾಗಲೇ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ 100 ಅಡಿ ಅಂದ್ರೆ 100 ಮೀಟರ್ ಗಾಡಿ ಯಾವುದು ಪಾರ್ಕಿಂಗ್ ಇರಬಾರ್ದು ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಪಾರ್ಕಿಂಗು ಮತ್ತೆ ಆ ಕಡೆ ಪಾರ್ಕಿಂಗ್ ಇದೆ. ಇಲ್ಲಿ ಹೆಂಗಿದೆ ಅಂದ್ರೆ ನೆಹರು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ಇಲ್ಲಿಂದ ನೋಡಿ ಗಾಡಿಗಳು ಬರ್ತಾ ಇದೆ. ಇದು ಒಂದೇ ರಸ್ತೆ, ನೆಹರು ರಸ್ತೆಯಿಂದ 80 ಅಡಿ ರಸ್ತೆಗೆ ಮತ್ತು ಬಾನಸವಾಡಿಗೆ ಹೋಗ್ಬೇಕಾದ್ರೆ ಇದು ಒಂದೇ ರಸ್ತೆ ಇರೋದು. ನೋಡ್ಕೊಳ್ಳಿ, ಗಾಡಿ ಬರ್ತಾ ಇದೆ. ಇದು ಸಿಗ್ನಲ್ ಫ್ರೀ ಮಾಡಿದ್ರು, ಆದ್ರೆ ಇವಾಗ ಸಿಗ್ನಲ್ ಲೈಟ್ ಹಾಕಿದ್ದಾರೆ. ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಇರುತ್ತೆ, ಸಿಗ್ನಲ್ ಇರುತ್ತೆ. ಅದರಲ್ಲೂ ಡಬಲ್ ಲೈನ್ ಬರ್ತಾರೆ ನೋಡಿ, ಇದು ಡಬಲ್ ಲೈನು. ಈ ಕಡೆಯಿಂದ ಹೋಗ್ಬೇಕಾದ್ರೆ ನೋಡಿ, ಯಾರೂ ಏನು ಇಲ್ಲಿ ಒಂದು ಟ್ರಾಫಿಕ್ ನಿಯಮ ಇದೆಯಲ್ಲ, ಯಾರಿಗೂ ಏನೂ ಗೊತ್ತಿಲ್ಲ. ಸೊ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಮಗೆ ಈ ಬಾನಸವಾಡಿ, ಕಲ್ಯಾಣ ನಗರ, HR ಲೇಔಟ್ ಅವರಿಗೆ ಬಹಳ ಹಿಂಸೆ ಆಗಿದೆ. ಅದಕ್ಕಿಂತ ಬೆಸ್ಟ್ ನೀವು ನೋಡಿ, ಇಲ್ಲಿ ಗಾಡಿಗಳು 150 ಮೀಟರ್ ಗಾಡಿ ನಿಲ್ಲಿಸಬಾರ್ದು, ಏಕ ನೋಡ್ಕೊಂಬನ್ನಿ. ಸಿಗ್ನಲ್ ನೋಡಿ, ಸಿಗ್ನಲ್ ಲೈಟ್ ಇದೆ ಇಲ್ಲಿ, ನೋಡ್ಕೊಳ್ಳಿ. ಇದು ಪಾರ್ಕಿಂಗ್ ಕೊಟ್ಟಿದ್ದಾರೆ. ಪೊಲೀಸ್ ಠಾಣೆಗೆ ಕರೆ ಮಾಡಿದ್ರೆ ಯಾರು ಏನು ಸ್ಪಂದನೆ ಇಲ್ಲ, ಸ್ಪಂದಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ಕಾರಣಗಳು ಮಾತ್ರ ಹೇಳ್ತಾರೆ. ನೋಡಿ, ಎಲ್ಲೋಗ್ಬೇಕು ಜನ, ಈ ಕಡೆಯಿಂದ ಆ ಕಡೆಗೆ ಹೆಂಗ್ ಸಂಪರ್ಕ ಕಲ್ಪಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಸಂಬಂಧಪಟ್ಟ ಏನು ಠಾಣೆ ಅಧಿಕಾರಿಗಳಿದ್ದಾರೆ ಮತ್ತೆ ACP ಅವರಿದ್ದಾರೆ, ಇದೆಲ್ಲ ವಿಡಿಯೋನ ಟ್ಯಾಗ್ ಮಾಡ್ತೀವಿ. ದಯಮಾಡಿ ಇದನ್ನ ಸರಿ ಮಾಡಿ.